86 ರೂಮ್ಸ್ ಹೊಸದಾಗಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೂ ರೂಮ್ಸ್ ಬೇಕು ಅಂತ ಹೇಳಿದ್ದಾರೆ. CSR ಫಂಡಲ್ಲಿ ಮತ್ತೆ ಮೀಟಿಂಗು DC ಅವರ ನನ್ನ ಅಧ್ಯಕ್ಷತೆಯಲ್ಲಿ DC ಕರೆದು ಆ ಕೆಲಸಗಳು ಸಹ ಮಾಡಬೇಕು ಅಂತ ಹೇಳಿದ್ದೀವಿ. ಮತ್ತು ಈ ವಿಶ್ವೇಶ್ವರಯ್ಯ ಶ್ರೀರಂಗದಲ್ಲಿ ಕಿತ್ತೋಗಿದೆ ಅಂತ ಹೇಳಿದ್ವಿ, ಅದನ್ನೆಲ್ಲ ಸರ್ ಮಾಡಿ ಈಗ ಸರ್ಟಿಫೈ ಮಾಡಿ ಹೊಸದಾಗೆಲ್ಲ ಮಾಡಿ ಅದನ್ನು ಸಹ ಸರ್ ಮಾಡಿದ್ದಾರೆ. ಮತ್ತು 10 ಎಕರೆ ಮತ್ತು 5 ಎಕರೆ KGF ಮತ್ತು ಟೇಕಲ್ಲಿ ಈಗ ಸರ್ವೆ ಮಾಡಿ ಆ ಕೆಲಸ ಸಹ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ರೇಮಂತ್ ನಗರದಲ್ಲಿ PHCಗೆ ಲಾಸ್ಟ್ ಟೈಮ್ ಹೇಳಿದೆ 2.5 ಎಕರೆ ಜಾಗ ಕೊಟ್ಟಿದ್ದಾರೆ. ಅದು ಹೊಸ DPR ರೆಡಿ ಮಾಡ್ತಾ ಇದ್ದೀವಿ. ಆ DPR ಸಹ ರೆಡಿ ಮಾಡಿ ಆ ಹೊಸ PHC ನಾವು ರೆಡಿ ಮಾಡ್ತೀವಿ. ಮತ್ತು ಕಳಿಸ್ತರಿ ಹೇಳಿದ್ವಿ ಹೊರಗುಂಟಿಗೆ ನೌಕರರಿಗೆ ಸಂಬಳ ಬಂದಿಲ್ಲ ಅಂತ ಹೇಳಿ ಅಪ್ಡೇಟ್ ಸಂಬಳ ಆಗಿದೆ ಎಲ್ಲ ಕಾರ್ಮಿಕರಿಗೆ. ಅದು ವೇತನ ಪಾವತಿ ಮಾಡಿದ್ದೀವಿ. ಮತ್ತು ಅದೇ ಪ್ರಾದೇಶಿಕ ಇಲಾಖೆ ಹೇಳಿದೆ. ಮತ್ತು ಪ್ರೌಢಶಾಲೆ ರೇಮಂತ್ ನಗರದಲ್ಲಿ ಪ್ರೌಢಶಾಲೆ ಬೇಕಾಗಿದೆ, ಅದು ಪ್ರಪೋಸಲ್ ರೆಡಿಯಾಗಿದೆ. ಆ ಶಾಲೆ ಕಟ್ಟಿಸ್ತೀವಿ. ಮತ್ತು ಗೌರಿಪೇಟೆಯಲ್ಲಿ ಉರ್ದು ಶಾಲೆ ಒಂದು ಇತ್ತು, ಅದಕ್ಕೂ ರಿಪೇರಿ ಮಾಡಲಿಕ್ಕೆ ಅದಕ್ಕೂ ಪ್ರಪೋಸಲ್ ರೆಡಿಯಾಗಿದೆ, ಅದನ್ನು ಮಾಡ್ತಾಯಿದ್ದೀವಿ. ಮತ್ತು ಈ ಕೋಲಾರ ಗಾಂಧಿನಗರದ್ದು ಅದು DPR ರೆಡಿಯಾಗಿದೆ, ಅದನ್ನು ಟೆಂಡರ್ ಮಾಡಿ ಅದನ್ನು ಕೊಡ್ತೀವಿ. ಮತ್ತು ಈ ಇನ್ನೇನೇನು ಎಲ್ಲ ಇಲಾಖೆಗಳಿಗೂ ರಿವ್ಯೂ ಮಾಡಿದ್ದೀವಿ. ಮತ್ತು ಪ್ರಮುಖವಾಗಿ ನಿಮಗೆ ಏನು ಹೇಳಕ್ಕೆ ಹೊರಟೆ ಅಂದರೆ, ಈ ನಾವು ತುಮಕೂರು ಜಿಲ್ಲೆನ ಮಾದರಿಯಾಗಿ ಇಟ್ಕೊಂಡು ಇಡೀ ಜಿಲ್ಲೆಯಲ್ಲಿ ಸುಮಾರು 1,000 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಕಾರ್ಮಿಕರಿಗೆ, ಮಹಿಳೆಯರಿಗೆ, ರೈತರಿಗೆ, ಬಡವರಿಗೆ, ಅಬಲೆಯರಿಗೆ ಮತ್ತು ಅಂಗವಿಕಲರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲ ಕೊಡಬೇಕಾಗಿತ್ತು. ಲೈಕ್ ಮೋಟಾರ್ಸು, ಯಾವುದು ಮೋಟಾರ್ ವೆಹಿಕಲ್ಸು, ಟ್ರ್ಯಾಕ್ಟರ್ಸು, ಪವರ್ ಟಿಲ್ಲರ್ಸು, ಮಕ್ಕಳಿಗೆ ಲ್ಯಾಪ್ಟಾಪ್ಸು, ಮತ್ತು ಈ ಆಟೋಗಳು, ಇವನ್ನೆಲ್ಲ ಕೊಡಬೇಕು ಅಂತೇಳಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದೀನಿ. DC ಅವ್ರಿಗೆ ಮತ್ತು CEO ಅವ್ರಿಗೆ ಅದನ್ನು ಜವಾಬ್ದಾರಿ ಕೊಟ್ಟಿದ್ದೀನಿ. ಎಲ್ಲ MLAಗಳು, MLCಗಳು, MP ಅವರು ಇದಕ್ಕೆ ಸಮ್ಮತ ವ್ಯಕ್ತಪಡಿಸಿದ್ದಾರೆ. ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ನಾವು ಕರ್ಕೊಂಡ್ಬಂದು ದೊಡ್ಡ ಸಮಾವೇಶವನ್ನು ಕೋಲಾರ ಟೌನ್ನಲ್ಲಿ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀವಿ. ಸರ್, ಈ ಒಂದು KDB ಮೀಟಿಂಗಿಗೆ ರೆಗ್ಯುಲರ್ ಆಗಿ ಇಬ್ಬರು ಶಾಸಕರು ಗೈರಾಗ್ತಾ ಇದ್ದಾರೆ ಸರ್. ಬಂಗಾರಪೇಟೆ MLA ಅವರು ಮತ್ತು KGF MLA ಅವರು ಬರ್ತಾ ಇಲ್ಲ. ಏನಾದರೂ ಮುನ್ಸಿದೆಯಾ ಸರ್? ಇಲ್ಲ. KGF ಅವರು MLA ಅವರು ನಾಳೆ ನಮ್ಮದು ಇದಿದೆ, ಗಾಂಧಿ ಭಾರತ ಸಮಾವೇಶದಲ್ಲಿದೆ. KGF MLA ಮತ್ತು ಬಂಗಾರಪೇಟೆ MLA ಶಾಸಕರು ಅಲ್ಲಿ ಹೋಗ್ಬೇಕು, ನಾವು ರೋಡು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ಅದಕ್ಕೆ ಬಂದಿಲ್ಲ ಅಷ್ಟೇ. ಬಿಜೆಪಿ ಶಾಸಕ ಯತ್ನಾಳ್ ಸರ್ ನಮ್ಮಲ್ಲಿ ಒಬ್ಬರವ್ರೆ, ಅದಕ್ಕೆ ಹಿಟ್ನಾಳ್ ಅವರು ಏನು ಹೇಳೋರು ಹಿಟ್ನಾಳ್ ಅನ್ನತ್ತೆ ಕನ್ನಡದಲ್ಲಿ. ಏನಾದರೂ ಬೆಲೆ ಇದೆಯಾ? ಯತ್ನಾಳ್ ಅವರು ಯಾಕೆ ಹಿಂಗೆ ಮಾತಾಡ್ತಾರೆ? ಏನಕ್ಕೆ ಹಿಂಗೆ ಮಾತಾಡ್ತಾರೆ? ನಾಥೂರಾಮ್ ಗೋಡ್ಸೆ ಹೊಡೆದಿದ್ದು, ನಾಥೂರಾಮ್ ಗೋಡ್ಸೆನ ಇವರು ಯಾರು RSS ಅವರು BJP ಅವರು ಇಟ್ಕೊಂಡು ಪೂಜೆ ಮಾಡ್ತಾರೆ, ಮಹಾನ್ ಭಾವ ಅಂತ. ಈ ಥರ ಎಲ್ಲ ಮಾತಾಡಿದ್ರೆ ದೊಡ್ಡ ರಾಜಕಾರಣಿ ಅಂತ ತಿಳ್ಕೊಂಡಿದ್ವಿ. ಈ ಥರ ಎಲ್ಲ ಮಾತಾಡಿದ್ರೆ ಇದಕ್ಕೇನಾದ್ರು ಡೋಂಟ್ ವಾಂಟ್ ಆರ್ಗ್ಯುಮೆಂಟ್ ಬಿಡಬೇಕಿದೆಲ್ಲ. ನೀವು ಯತ್ನಾಳ್ನೇ ಕೇಳ್ಬೇಕು. ನಾನು ಏನ್ರಿ ಇದಕ್ಕೆ ಹೇಳಲಿ? ಇವರು ಯಾರು ವಿಜಯೇಂದ್ರ ಅವ್ರಿಗೆ ಬಚ್ಚ ಅಂತ ಕರೆದಿರೋರು, ಮತ್ತು ಡೈಲಿ ಅವ್ರಿಗೆ ಕ್ರಿಟಿಸೈಸ್ ಮಾಡ್ತಾ ಇರೋರು ಅವ್ರ ಪಕ್ಷದವರು. ನನ್ನ ಕೇಳಿದ್ರೆ ನಾನು ಏನು ಅಂತ ಸರ್, ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಂಗೆ ಸರ್, ಬಂಗಾರಪೇಟೆ ತಹಶೀಲ್ದಾರ್ ಹೊಡೆದು ಬಾಗಿಲು ಹಾಕ್ಕೊಂಡು ಒಂದು ವಾರ ಹೋಗ್ತಾರೆ. ಮುಳಬಾಗಲಲ್ಲಿ ರೇಂಜರ್ ಫಾರೆಸ್ಟ್ ಆಫೀಸರು ಬೀಗ ಹಾಕ್ಕೊಂಡು ಒಂದು ವಾರ ಸರ್. ಅಲ್ಲ ಜಿಲ್ಲಾಡಳಿತ ಸರ್, ಜಿಲ್ಲಾಡಳಿತ ಯಾವ ಹಂತಕ್ಕೆ ಅಂದರೆ ನೋಡ್ರಿ, ಈಗ ಒಂದು ಟ್ರಾನ್ಸ್ಫರ್ ಮಾಡ್ತಾರೆ. ಹೌದು ಸರ್, ಸರ್ಕಾರ ಟ್ರಾನ್ಸ್ಫರ್ ಮಾಡ್ತದೆ. KIT ಅಂತ ಒಂದಿದೆ, ಇಷ್ಟೇ ತಗೋಬರ್ತಾರೆ. ಏನು ಮಾಡೋದದು? ಇದು ಬರೀ ಕೋಲಾರದಲ್ಲೇ ಅಲ್ಲ, ಇಡೀ ದೇಶದಲ್ಲಿ ನಡೀತಾ ಇದೆ. ಎಲ್ಲೆಲ್ಲಿ KIT ಯಾವ್ಯಾವ ರಾಜ್ಯಗಳಲ್ಲಿದೆ ಆ ರಾಜ್ಯಗಳಲ್ಲೆಲ್ಲಾದರೂ ಟ್ರಾನ್ಸ್ಫರ್ ಮಾಡಿದ್ರೆ KIT ಆರ್ಡರ್ ತಗೊಂಬಂದು ನಾನು ಅಂತ ಕಿತ್ತಾಡೋದು. ಅವ್ರು ಇಷ್ಟೇ ತಗೊಂಬರೋದು, ಹೈಕೋರ್ಟ್ಗೆ ಹೋಗೋದು, ಸುಪ್ರೀಂ ಕೋರ್ಟ್ಗೆ ಹೋಗೋದು, ಇದು ನಡೀತಾನೆ ಇರೋವಂಥದ್ದು. ಸಾಲ್ವ್ ಮಾಡೋಣ. ಅದೇನೇ ಆಫೀಸ್ ಬೀಗ ಹಾಕೊಂಡು ಹೋಗ್ತಾರೆ ಅನ್ನೋದು
ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಕಾಂಗ್ರೆಸ್ ಅವರು ಬಿಗ್ ಆಫರ್ ಕೊಟ್ಟಿದ್ದಾರೆ ಬರೋದಕ್ಕೆ ಅಂತ. ಮಂಜುನಾಥ್ನೇ ಕೇಳ್ಬೇಕಪ್ಪ. ತಾವು ಅಲ್ಲ ಅವ್ರು ಹೇಳಿದ್ದಾರೆ ಸರ್, ಹಾಗಂತ ಆಫರ್ ಬಂದಿದೆ ಅಂತ ಈಗ ಹೇಳಿದ್ದಾರೆ. ಈಗ ನನಗೆ ಈ ವಿಚಾರ ನನಗೆ ಗೊತ್ತಿಲ್ಲ, ಇದ್ರ ಮಾಹಿತಿ ಇಲ್ಲ. ಈ ವಿಚಾರ ನೀವು ಬೇಕು ಅಂದರೆ ನಾನು ವಿಚಾರಿಸಿ ಹೇಳ್ತೀನಿ. ತಕ್ಷಣಕ್ಕೆ ಬೇಕು ಅಂದರೆ ಆಚೆ ಮಂಜುನಾಥ್ ಇದ್ದಾರೆ, ಅವ್ರನ್ನೇ ಕೇಳಿ. ಏನು ಅವಶ್ಯಕತೆ ಇದೆಯಾ ಸರ್ ಕಾಂಗ್ರೆಸ್ಗೆ? ಆಲ್ ಆರ್ ವೆಲ್ಕಮ್. ಯಾರ್ಯಾರು ಈ ರಾಜ್ಯದ ಡೆವಲಪ್ಮೆಂಟ್ಗೆ ಪೂರಕವಾಗಿ ಕಾಂಗ್ರೆಸ್ ಸರ್ಕಾರ ಇದೆ, ಬಂದು ಸೇರ್ಕೊತೀವಿ ಅಂದರೆ ಆಲ್ ಆರ್ ವೆಲ್ಕಮ್. ಯಾರಿಗೂ ಫೋರ್ಸ್ ಮಾಡಿ ತಗೊಳ್ಳುವಂಥದ್ದು ಆಪ್ರೇಷನ್ BJP, ಆಪ್ರೇಷನ್ JDS ನಾವು ಮಾಡಲ್ಲ. ಅದು ಆಪ್ರೇಷನ್ ಕಾಂಗ್ರೆಸ್ ಅಂತ BJP ಮಾಡ್ತಾ ಇದ್ವಿ. ನಾವಂತ ಕೆಲಸ ಮಾಡಲ್ಲ. 140 ಜನಗಳ MLAಗಳ ಬಹುಮತ ಇರುವಂಥ ಸರ್ಕಾರ. ಯಾರಾದರೂ ಖುಷಿಯಿಂದ ಬಂದು ಅವರ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ ಸರ್, ತಾವು ಆ ರೀತಿ ಹೇಳ್ತಾ ಇದ್ದೀರಾ? ನಮ್ಮ ಪಕ್ಷದ ಶಿವಗಂಗಾ ಬಸವರಾಜ್ ಅವರು ಹೇಳ್ತಾ ಇದ್ದಾರೆ 11 ಜನ ರೆಡಿ ಇದ್ದಾರೆ, ಹ್ಞೂ ಅಂದ್ರೆ ಬಂದ್ಬಿಡ್ತಾರೆ ಅಂತ. ಶಿವಗಂಗಾನ ಕೇಳ್ಬೇಕು, ಅದು ನನಗೆ ಗೊತ್ತಿಲ್ಲ. ಶಿವಗಂಗಾ ಏನೋ ರೆಡಿ ಮಾಡಿರ್ಬೇಕು. ಸರ್, ಅವರು DK ಶಿವಕುಮಾರ್ ಹೇಳಿದ್ದಾರೆ. ಅದೇ ಅವ್ರನ್ನೇ ಕೇಳ್ಬೇಕು. ನನಗೆ ಗೊತ್ತಿಲ್ಲ ಅಣ್ಣ.